We have the guest of honor, Sri Vijay Kumar Nayak sir, PSI from Halitedbi. Sir, really your presence is more important to us. And at this hour, as he is protecting us to this Halited area and the entire surrounding. So we request you, sir, to give some of the views and the ideas where we can transform our students by sharing your knowledge. So please, you are most welcome to the dais. Please. ಈ ಸುಂದರವಾದ ಒಂದು ಕಾರ್ಯಕ್ರಮಕ್ಕೆ ಗ್ರಾಜುಯೇಷನ್ ಸೆರೆಮನಿ ಈ ಒಂದು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಹಿಬಾರೆ ಸ್ಕೂಲ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಈ ನೆರೆದಂತ ಮುದ್ದು ಮಕ್ಕಳ ಎಲ್ಲ ಪಾಲಕರು ಹಾಗೂ ಪೋಷಕರೇ, ಒಂದು 10-15 ನಿಮಿಷ ನಾವು ನೋಡ್ತಾ ಇದ್ದೀವಿ. UKG ಗ್ರಾಜುಯೇಷನ್ ಸೆರೆಮನಿ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾಗಿ ಹುಡುಗರು ಯಾವ ರೀತಿಯಾಗಿ ಅವರು ಕಾಣ್ತಾ ಇದ್ದಾರೆ, ನಾವು ಹೈಸ್ಕೂಲ್ ಆಯ್ತು PUC ದಾಗೂ ಕಂಡಿಲ್ಲ. ಸೊ ಅದನ್ನ ಈ ರೀತಿಯಾಗಿ ಮಾಡಿದಂತ ಹಿಬಾರೆ ಸ್ಕೂಲ್ನ ಎಲ್ಲಾ ಟೀಚರ್ಸ್ಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಠಾಣೆ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಪೊಲೀಸರ ಮಕ್ಕಳು ಬಹಳ ಜನ ಇದ್ದಾರೆ. ಹಾಗೂ ಮಕ್ಕಳನ್ನು ನೋಡಲು ಬಂದಂತ ಪೇರೆಂಟ್ಸ್ ಇದರಷ್ಟು ಖುಷಿ ಮತ್ತು ಎಲ್ಲಿ ಸಿಗಲ್ಲ. ತಮ್ಮ ಮಕ್ಕಳನ್ನ ತಾವು ಈ ತರ ನೋಡ್ತಾ ಇದ್ದೀರಿ. ಅವ್ರದ್ದು ಡ್ರೆಸ್ ಕೋಡ್, ಯಾಕಂತಂದ್ರೆ ನಾವಂತೂ ಒಂದು 10-15 ವರ್ಷ ನಾವು PUC ಇದ್ದಿರ್ಬೋದು, ಪ್ರೈಮರಿ ಇದ್ದಿರ್ಬೋದು. ಸೊ ಅವರು ಈ ತರ UKG ಅಲ್ಲಿ ಇದ್ದಂತ ಆ ತರ ಡಿಸಿಪ್ಲಿನ್ ನಮ್ಮಲ್ಲಿ ಹೈಸ್ಕೂಲ್ PUC ಡಿಗ್ರಿದಾಗೂ ಬಂದಿಲ್ಲ ಕಾಣುತ್ತೆ. ಸೊ ಅವರು ಈ ತರ ಇಲ್ಲಿ ಕಾಣ್ತಾ ಇದೀವಿ. ನಾವ್ ಹೇಳೋದನ್ನ ಮುದ್ದು ಮಕ್ಕಳ ಗಮನಕ್ಕೆ ಬರದೇ ಇರಬಹುದು, ಯಾಕಂದ್ರೆ ಅವ್ರದ ಮೆದು ಅಷ್ಟು ಬೆಳೆದಿರಲ್ಲ, ಇನ್ನ ಸಣ್ಣ ಮಕ್ಕಳು. ಸೊ ಪೇರೆಂಟ್ಸ್ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ, ಇಲಾಖೆಯಲ್ಲಿ ಇಲ್ಲಿ ಒಂದು ಹಿಬಾರೆ ಸ್ಕೂಲ್ ನಲ್ಲಿ ಯಾವುದೇ ಸ್ಕೂಲ್ ಇರಲಿ, ಮಕ್ಕಳನ್ನ ಇವತ್ತು ನಾಳೆ ಟೀಚರ್ಸ್ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕಲಿಸ್ತಾ ಇದ್ದಾರೆ. ನಮ್ಮ ಪೇರೆಂಟ್ಸ್ ಆದ್ಯ ಕರ್ತವ್ಯ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಏನು ತಿಂತಾ ಇದ್ದಾರೆ, ಅವ್ರು ಯಾವ ತರ ಇರ್ತಾರೆ, ಅದನ್ನ ನಾವು ಪೇರೆಂಟ್ಸ್ ಕರ್ತವ್ಯ ಅದು ನೋಡ್ಬೇಕು. ಇವತ್ತ ನಾಳೆ ಮಕ್ಕಳು ಮೊಬೈಲ್ ನಲ್ಲಿ ಜಾಸ್ತಿ ಮಗ್ನ ಆಗಿದ್ದಾರೆ. ಮಕ್ಕಳು ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ಊಟನೂ ಮಾಡಲ್ಲ, ಮಾತನ್ನು ಆಡಲ್ಲ, ನಮಗ್ ನೋಡಲ್ಲ. ಸೊ ಅಷ್ಟು ಅವ್ರು ಮಗ್ನ ಆಗಿದ್ದಾರೆ. ಸರ್ ಅದನ್ನು ನಾವು ಸ್ವಲ್ಪ ನಮ್ಮ ಗಮನದಲ್ಲಿಟ್ಟು ನಮ್ಮ ಮಕ್ಕಳು ಯಾವ ತರ ಅವರು ಬೆಳೀತಿದ್ದಾರೆ ಅದನ್ನ ನಾವು ನೋಡ್ತಾ ಇರಬೇಕು. ಮತ್ತ ನಮ್ಮ ಪೇರೆಂಟ್ಸ್ ರಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಮಕ್ಕಳನ್ನ ಹಿರಿಯರು ಯಾರು, ಚಿಕ್ಕರು ಯಾರು, ಅಕ್ಕ ತಂಗಿ ಅಣ್ಣ ತಮ್ಮ, ಈ ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಒತ್ತಿ ಹೇಳ್ತಾ ಇರ್ರಿ. ಸೊ ಇಲ್ಲಿ ಇವತ್ ನಾಳೆ ಎಜುಕೇಶನ್ ಎಲ್ಲಾ ಕಡೆ ಒಂದು ಒಳ್ಳೆ ರೀತಿ ಕಲಿಸ್ತಾ ಇದ್ದಾರೆ. ಅದರಲ್ಲಿ ಹಳ್ಳಿಕೇಡ್ ಒಂದು ಪಟ್ಟಣ ಪಂಚಾಯತಿಯಲ್ಲಿ ನಾನು ನೋಡಿದ ಪ್ರಕಾರ ಒಂದು 6 ತಿಂಗಳ ನಾನು ನೋಡ್ತಾ ಇದ್ದೀನಿ. ನಾನು ನಮ್ಮ ಮಗಳಿಗೆ ಇಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ನಾನು ಪ್ರಯತ್ನ ಪಟ್ಟೆ. ಅದು ಅವರು ಬಂದು ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ಸ್ವಲ್ಪ ಸ್ಕೂಲಿಗೆ ಮತ್ತೆ ಮನೆಗೆ ಸ್ವಲ್ಪ ಡಿಸ್ಟೆನ್ಸ್ ದೂರ ಆಗಿದ್ದಕ್ಕೆ ಮಾಡಿಲ್ಲ ಸರ್. ಅದು ಬಿಟ್ರೆ ಮತ್ತೇನಿಲ್ಲ. ಹಿಬಾರೆ ಸ್ಕೂಲು ಇಲ್ಲಿ ಒಂದು ಹಳ್ಳಿಕೇಡ್ ಪಟ್ಟಣ ಒಂದು ಈ ಒಂದು ಏನಿಲ್ಲ ಅಂದ್ರೆ ಒಂದು 40-45 ಸ್ಕೂಲ್ ಇದಾವೆ ಇಲ್ಲಿ. ಅದರಲ್ಲಿ ಮೇಲೆ ಅಂದ್ರೆ ನನ್ನ ಪ್ರಕಾರ ಹಿಬಾರೆ ಸ್ಕೂಲ್ ಇದಾವೆ, ಇಲ್ಲಂತಿಲ್ಲ. ಇಲ್ಲಿ ನೋಡಿ ಪಟ್ಟಣ ಪಂಚಾಯತಿಯಲ್ಲಿ ಒಂದು 45 ಸ್ಕೂಲ್ ನಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ. ಒಳ್ಳೆ ರೀತಿ ಎಲ್ಲರೂ ಮಕ್ಕಳನ್ನ ಕಲಿಸ್ತಾ ಇದ್ದಾರೆ, ಕಲ್ಚರ್ ಆಕ್ಟಿವಿಟೀಸ್ ಇದ್ದಾರೆ. ಒಂದು ತಿಂಗಳ ಹಿಂದೆ ಇಲ್ಲಿ ಕೂಡ ಒಂದು ಒಳ್ಳೆ ರೀತಿ ಪ್ರೋಗ್ರಾಮ್ ಇಟ್ಟಿದ್ರು, ಅಲ್ಲಿ ಕೂಡ ನಾನು ಬಂದಿದ್ದೇನೆ, ನೋಡ್ತಾ ಇದ್ದೀವಿ. ಸೊ ಪೇರೆಂಟ್ಸ್ ತಮ್ಮ ಮಕ್ಕಳೇ ಒಳ್ಳೆ ರೀತಿಯಲ್ಲಿ ಗಮನ ಇಟ್ಟು ಅವ್ರನ್ನ ನಾವು ಹೇಳಿದ ಪ್ರಕಾರ ಮಕ್ಕಳಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ನಿಮಗೂ ಗೊತ್ತ ವಿಷಯ.
ಸಣ್ಣ ಪುಟ್ಟ ಸಮಸ್ಯೆ ಆದಾಗ ನಮ್ಮ ಮಕ್ಕಳು ಅಲ್ಲಿ ಹೋಗಿದ್ರು. ಇಲ್ಲಿ ಒಂದು ಮನೆ ಪೊಲೀಸ್ ಸ್ಟೇಷನ್ ಸಣ್ಣ ಪುಟ್ಟ ಕೇಸಸ್ ಬರ್ತಾ ಇದಾವ್ರು. ಹುಡುಗರು ಎಲ್ಲಿ ಆಟ ಆಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಏನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಯಾಕಂತಂದ್ರೆ ಈಗ ನಾನು ಒಂದ್ 2-3 ಪೊಲೀಸ್ ಸ್ಟೇಷನ್ ಡ್ಯೂಟಿ ಮಾಡಿ ಬಂದೀನಿ. ಸಣ್ಣ ಸಣ್ಣ ಹುಡುಗರು ನಾವೇನ್ ತಿಳ್ಕೊಂಡಿರ್ತೀವಿ ಹೊರಗೆ ಮಕ್ಕಳು ಆಟ ಆಡ್ಲತ್ತಾವ ಅಂತೇಳಿ. ಸೊ ಅವ್ರು ಎಲ್ಲಿ ಹೋಗಿರ್ತಾರ ಅದನ್ನ ತಾವು ಗಮನಗಿರ್ಬೇಕು. ಯಾವ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದಾವೆ, ಎಲ್ಲ ನೀರಾಗ ಬೀಳೋದಾಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಅವರು ಮತ್ತೆ ಯಾರೇ ಒಂದು ಚಾಕ್ಲೇಟ್ ಗಿಲ್ ಕೊಡಿಸಿದ್ರು ಹೋಗಿ ಬಿಡೋದಾಗ್ಲಿ, ಈ ತರ ಸಮಸ್ಯೆ ಆಯ್ತು. ಒಂದ್ ಸಣ್ಣ ಪ್ರಾಬ್ಲಮ್ ಆಯ್ತಂದ್ರೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಸೊ ಆಮೇಲೆ ನೀವು ಪೊಲೀಸ್ ಸ್ಟೇಷನ್ ಬಂದಾಗ ನೀವು ಕಲ್ತು ಹುಡುಕ್ಯಾಡ್ತೀವಿ. ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ಜೀವನ ಪರ್ಯಂತ ಅಳ್ಕೋತಾ ಎಷ್ಟೋ ಪೇರೆಂಟ್ಸ್ ಕೊಡ್ತಿದ್ದಾರೆ. ಸೊ ಆ ತರ ಇನ್ಸಿಡೆಂಟ್ಗಳು ಆಗ್ತಾ ಇದಾವೆ. ಸೊ ಹಾಗಾಗಿ ನಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ತಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಸೊ ಇಲ್ಲಿ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಮತ್ತು ಹಳ್ಳಿಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಾಯಕ್ ಇದ್ದಾರೆ. ಅವರನ್ನ ಕರೆಸಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಈ ಹಿವಾರೆ ಸ್ಕೂಲ್ ಅಂತ ತಾವೆಲ್ಲ ನನಗೆ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you for your wonderful speech, sir. Dance by Hibare High Tech students. We invite UKG students on Galti Se Mistake song to come on to the stage to present dance. ಸಾಂಗ್ ಬಂದಾಗ ಇಷ್ಟ